ಕವಿತಾ ಅವರೇ, ಯಾಕ್ರಿ ಹೇಳ್ತೀರಾ? ಸಮಾಧಾನ ಮಾಡ್ಕೊಳ್ಳಿ. ಹೇಗಿತ್ತು ಮಣ್ಣ, ಹೇಗಾಗಿದ್ದಾನ ನೋಡಿ. ಮನೆ ಹಳಿ ಹೇಗ್ ಮಾಡ್ಬಿಟ್ಟಿದ್ದಾಳೆ. ಕನಸಿನಲ್ಲೂ ಕೂಡ ಯಾರಿಗೂ ಕೆಟ್ಟದ್ ಬಯಸ್ತವನಲ್ಲ. ಅಷ್ಟೇ ಯಾಕೆ ಇವತ್ತು ಇವು ಸ್ಥಾನದಲ್ಲಿರೋ ಆ ವ್ಯಕ್ತಿಗಳು ದುಡ್ಡುಗೋಸ್ಕರ ಕೂಲಿಯವರ ಹತ್ರ ಕಿತ್ಕೊಂಡು ತಿಂತಾ ಇದ್ದಾರೆ. ಆದ್ರೆ ಇವತ್ತು ಯಾವತ್ತೂ ಆ ರೀತಿ ಮಾಡಿಲ್ಲ. ಬಡವ್ರಿಗೆ ಒಳ್ಳೇದಾಗ್ಲಿ ಅಂತ ಅಂತ ರೇಟಲ್ಲಿ ಅವ್ರಿಗೆ ಮನೆ ಕಟ್ಸ್ಕೊಟ್ಟಿದ್ದಾನ. ಅಂತವ್ರಿಗೆ ಮೀರಾ ಹೇಗ್ ಮಾಡಿದಾಳೆ ನೋಡಿ. ಅವತ್ತು ಅವಳು ನಮ್ಮಣ್ಣನ ಪ್ರೀತಿ ಮಾಡಿದ್ಲು. ಆದ್ರೆ ನಮ್ಮಣ್ಣ ಲಕ್ಷ್ಮಿ ಅಕ್ಕನ ಪ್ರೀತಿ ಮಾಡ್ದ, ಅವರನ್ನೇ ಮದ್ವೆ ಮಾಡ್ಕೊಂಡ. ಆದ್ರೆ ಲಕ್ಷ್ಮಿ ಅಕ್ಕ ಅವಳಿಗೆ ಒಳ್ಳೇದ್ ಮಾಡೋದಕ್ ನೋಡಿದ್ರು. ಅವ್ರ ಜೀವವಾಗಿರೋ ನಮ್ಮಣ್ಣನ ಬಿಟ್ಟು ಹೋದ್ರು. ಇದೆಲ್ಲ ಆ ಮೀರಾ ಅರ್ಥ ಮಾಡ್ಕೊಂಡೆ ಯಾಕಿಷ್ಟೆಲ್ಲ ಮಾಡ್ತಾ ಇದ್ದಾಳ. ಅವಳ ಉದ್ದೇಶ ಆದ್ರೆ ಏನು? ಇಷ್ಟಕ್ಕೆಲ್ಲ ಕಾರಣ ಹಠ ರೀ. ಈ ಕವಿತಾ ಅವರೇ, ಹೆಣ್ಣಿಗೆ ಹಠ ಇರಬಾರ್ದು, ಗಂಡಿಗೆ ಚಟ ಇರಬಾರ್ದು ಅಂತಾನೆ. ಈ ಮೀರಾನು ಅದೇ ಜಾತಿಗೆ ಸೇರಿದವಳು. ರಾಗ ಅವಳಿಗೆ ಮೋಸ ಮಾಡ್ದ ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ದಾಳೆ ಅಷ್ಟೇ. ಅಲ್ಲ ರೀ, ನಮ್ಮಣ್ಣ ಅವತ್ತೇ ಅವಳಿಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳ್ದ ತಾನೆ. ಏನಾದ್ರೂ ಅವಳಿಗೆ ನಾನು ನಿನ್ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಮೋಸ ಮಾಡದ್ನ ಇಲ್ಲ ಅಲ್ವಾ? ಆದ್ರೆ ಯಾಕೆ ಅವಳು ತಪ್ಪು ತಿಳ್ಕೊಂಡಿದ್ದಾಳೆ ಅರ್ಥ ಆಗ್ತಾ ಇಲ್ಲ. ಕೆಲವರು ಇರ್ತಾರೆ ಕವಿತಾ ಅವರೇ, ನಮ್ಗೆ ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ನಮ್ಮ ಶತ್ರು ಎರಡೂ ಕಣ್ಣು ಹೋಗ್ಬೇಕು ಅನ್ನೋ ಜಾಯಮಾನ್ದು. ಈ ಮೀರಾನು ಹಾಗೇನೆ. ರಾಘವ ತನ್ನ ಜೀವನ ಹಾಳು ಮಾಡ್ದ ಅಂತ ತಿಳ್ಕೊಂಡು ದ್ವೇಷ ಸಾಧಿಸ್ತಾ ಇದ್ದಾಳೆ. ಅದರಿಂದ ಅವ್ಳಿಗೆ ಏನ್ರಿ ಸಿಗುತ್ತೆ? ಏನು ಸಿಗೋದಿಲ್ಲ ರೀ, ಅದು ಅವ್ರಿಗೆ ಅರ್ಥನೂ ಆಗೋದಿಲ್ಲ. ಕೊನೆಯವರೆಗೂ ದ್ವೇಷ ದ್ವೇಷ ಅನ್ಕೊಂಡು ಅವರೂ ಸಂತೋಷವಾಗಿರಲ್ಲ, ಜೊತೆಲಿರೋನು ಸಂತೋಷವಾಗಿರಕ್ಕೆ ಬಿಡಲ್ಲ. ಹಾಗಂತ ಸುಮ್ಮನಿದ್ರಾಗತ್ತಾ? ಸುಮ್ಮನೆ ಇರೋಕ್ಕಾಗಲ್ಲ, ಹಾಗಂತ ಮೈ ಮೇಲೆ ಹೇಳ್ಕೊಳಕ್ಕೂ ಆಗಲ್ಲ. ನಾಜುಕಾಗಿ ಕ್ಲೀನಾಗಿ ಒಂದೊಂದಾಗಿ ಬಿಡಿಸ್ಕೊಂಡು ಬರಬೇಕು. ಅದನ್ನೇ ಮಾಡ್ತಾ ಇದ್ದೀನಿ. ಆದ್ರೂ ಅವಳು ಮಾಡ್ತಾ ಇರೋದು ತಪ್ಪು ಅಂತ ಒಂದು ಕ್ಷಣನಾದ್ರೂ ಅವಳಿಗೆ ಅನ್ಸೋದು ಬೇಡವಾ? ಕವಿತಾ ಅವರೇ, ಅವ್ರ ದೃಷ್ಟಿಲಿ ಅವ್ರು ಮಾಡ್ತಿರೋದೆಲ್ಲ ಸರಿಯಾಗೇ ಇರುತ್ತೆ, ಹಾಗೆ ಬೇರೆಯವ್ರು ಮಾಡ್ತಿರೋದೆಲ್ಲ ತಪ್ಪಾಗಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಮನುಷ್ಯ ತಿದ್ಕೊಳ್ಳದೆ ತಪ್ಪು ಮೇಲೆ ತಪ್ಪು ಮಾಡ್ತಾನೆ ಇರ್ತಾನೆ. ಆದರೆ ಇದು ಯಾವಾಗಲೂ ಮುಂದುವರಿಯಲ್ಲ. ಕಾಲ ಅವ್ರಿಗೆ ಸರಿಯಾದ ಪಾಠ ಕಲಿಸುತ್ತೆ, ಅವಾಗ ಅವ್ರಿಗೆ ಗೊತ್ತಾಗುತ್ತೆ. ಇದೆಲ್ಲ ಯಾವಾಗ ಕೊನೆ ಆಗುತ್ತೆ ರೀ? ಅದಕ್ಕೆ ಮೊದಲು ಭಾವ ಹುಷಾರಾಗಬೇಕು. ಭಾವನ್ನ ಕರ್ಕೊಂಡೋಗಿ ಅವ್ರ ಮುಂದೆ ನಿಲ್ಸಿದ್ರೆ ಅವಾಗೆಲ್ಲ ಕೊನೆ ಆಗುತ್ತೆ. ಹೌದು ರೀ, ಅಣ್ಣನ ಹೇಗೋ ಕರ್ಕೊಂಬಂದಿದ್ದೀವಿ. ಆದಷ್ಟು ಬೇಗ ಅಣ್ಣನ ಹುಷಾರಾಗೋ ಹಾಗೆ ಮಾಡಿ ಅವ್ರ ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸಿ ಅವ್ರ ಬಣ್ಣ ಎಲ್ಲ ಬಯಲು ಮಾಡೋಣ. ಹೌದು, ಆ ಮೀರಾ ಶಂಕರನ್ ಕಣ್ ತಪ್ಪಿಸಿ ಅಣ್ಣನ ಹೇಗೆ ಕರ್ಕೊಂಬಂದ್ರಿ? ನಿಮ್ಗೇನು ಪ್ರಾಬ್ಲಮ್ ಆಗ್ಲಿಲ್ವಾ? ರೀ ಕವಿತಾ ಅವರೇ, ಅಷ್ಟು ಸುಲಭವಾಗಿ ನಿಮ್ಮ ಅಣ್ಣನ ಅಲ್ಲಿಂದ ಕರ್ಕೊಂಬರಕ್ಕಾಗಲಿಲ್ಲ ರೀ. ಬರ್ತಾ ದಾರಿಲಿ ನೀರಂಗೂ ಶಂಕರಂಗೂ ಸಿಕ್ಬಿದ್ವಿ.
ನೋಡ್ಕೊಂಬರಕ್ಕಾಲ್ವ ರೋಡಲ್ಲಿ ಏನು ಅನ್ಕೊಂಡಿದ್ಯಾ ತೆಗಿರಿ ಕೈನ. ತೆಗ್ಯೋ ನಿನ್ ಕೈ ನೀವೇ ತೆಗಿರಿ. ಇಂಡಿಕೇಟರ್ ಹಾಕೊಂಬರಕ್ಕಾಲ್ವಾ ಇಂಡಿಕೇಟರ್ ಹಾಕಿಲ್ವಾ? ಬಿಟ್ಟು ಒಂದು ನನ್ನ ಮಗನಲ್ಲಿ ಜಾಸ್ತಿ ಆವಾಜ್ ಹಾಕ್ಬೇಡ. ಬುದ್ಧದ ಅಂದ್ರೆ ಬೋಟಿ ಕಲಿಜ ಎಲ್ಲ ಹೆಚ್ಚ ಬಂದ್ಬಿಡ್ಬೇಕು. ನಮ್ಗೇನಕ್ಕೆ ಹೊಡಿತೀರಾ? ನೀವೇ ರಾಂಗ್ ರೂಟಲ್ಲಿ ಬಂದ್ಬಿಟ್ಟು ಬೇಡ ಜಾಸ್ತಿ ಎದುರಾಡ್ಬೇಡ. ಬುದ್ಧದ ಅಂದ್ರೆ ಕೈನ ತೆಗಿರಿ ಕೈನ. ಸುಮ್ಮನೆ ಇರು. ಇಂಥವ್ರದೆಲ್ಲ ಏನ್ ಮಾತಾಡ್ತೀಯ? ನಡಿ ಹೋಯ್ತಾ ಇರ್ಬೇಕು, ನೋಡೋದೆಲ್ಲ ಇಟ್ಕೋಬೇಡ, ಹೋಗೋ. ನೀನು ಹೋಗ್ರಿ. ಏನ್ ನೋಡ್ತಾ ಇದ್ಯಾ? ಹೋಗೋ. ಜನ ಅಲ್ಲೇ ಇಲ್ಲೇ ಹುಡುಕಿದ್ರೆ ಆಗುತ್ತಾ? ನೀವು ಎಷ್ಟು ಜನ ಬುದ್ಧಿವಂತರಿದ್ದೀರಿ, ಅಲ್ಲಿ ಇಲ್ಲಿ ಹುಡುಕೊಂಡು ಕೂತಿದ್ದೀರಲ್ಲ. ಅತ್ತೆ, ರಾಘವ್ ಎಲ್ಲಿಗೂ ಹೋಗಿರಲ್ಲ. ಯಾಕಂದ್ರೆ ಅಣ್ಣ ಅವ್ರ ಕಡೆ ಹುಡುಗರನ್ನ ಬಿಟ್ಟು ಹುಡುಕಿಸ್ತಾ ಇದ್ದಾನೆ. ಖಂಡಿತವಾಗ್ಲೂ ರಾಘವ್ ಸಿಕ್ಕೇ ಸಿಗ್ತಾನೆ. ಈಗ ಊಟ ಮಾಡಿ ಅತ್ತೆ. ನೀವು ಎಷ್ಟೇ ಹುಡುಕಿದ್ರು ಅವನು ಸಿಗೋಲ್ಲಮ್ಮ.